ಭಾರತವನ್ನ ತಮ್ಮ ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಾಜ್ಯದಲ್ಲಿ ಗೆಲುವಿಗಾಗಿ ಕಾಂಗ್ರೆಸ್ನಿಂದ ಬಿಗ್ ಪ್ಲಾನ್ ಅನ್ನ ಹಾಕೊಳ್ಳಲಾಗಿದೆ. ಹಾಗಾದ್ರೆ ಏನ ಪ್ಲಾನು? ಕಾಂಗ್ರೆಸ್ ನಾಯಕರು ಯಾವ ತರನಾದಂತಹ ತಂತ್ರಗಾರಿಕೆಯನ್ನ ರೂಪಿಸ್ತಾ ಇದ್ದಾರೆ? ರಾಜ್ಯದಲ್ಲಿ ಗೆಲುವಿಗಾಗಿ ಕಾಂಗ್ರೆಸ್ನಿಂದ ಬಿಗ್ ಪ್ಲಾನ್ಗಳನ್ನ ಹಾಕಿಕೊಳ್ಳಲಾಗ್ತಾ ಇದೆ. ಹೆಚ್ಚಿನ ಸ್ಥಾನವನ್ನ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಡಳಿತ ಪಕ್ಷದಿಂದ ಚಕ್ರ ವ್ಯೂಹವನ್ನ ಎಣೆಯಲಾಗ್ತಾ ಇದೆ. ಈ ಬಾರಿ ಟಾರ್ಗೆಟ್ 20 ರೀಚ್ ಆಗ್ಲೇಬೇಕು. ಶತಾಯ ಗತಾಯ ಈ ಬಾರಿ ದೆಹಲಿ ಗದ್ದುಗೆಯನ್ನ ಏರ್ಬೇಕು ಅಂತ ಕಾಂಗ್ರೆಸ್ ನಾಯಕರು ಹಬ್ಬ ಹಬ್ಬಿಸ್ತಾ ಇದ್ದಾರೆ. ಇತ ರಾಜ್ಯದಲ್ಲಿ ಜಂಟಿ ಜೋಡೆತ್ತುಗಳು ಸೇರಿದಂತೆ ಹೈಕಮಾಂಡ್ ನಾಯಕರು ರಾಹುಲ್ ಗಾಂಧಿ ಅವರಾಗಿರ್ಬೋದು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ಪ್ರಿಯಾಂಕಾ ವಾದ್ರಾ ಆಗಿರ್ಬೋದು, ಈ ಬಾರಿ ಸೆಂಟ್ರಲ್ ಎಲೆಕ್ಷನ್ ನಲ್ಲಿ ಗೆಲ್ಲಲೇಬೇಕು ಅನ್ನುವಂತ ಮಹದಾಸಿಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಗೆಲುವು ಅಷ್ಟು ಸುಲಭನ? ಹೇಗೆಲ್ಲ ತಯಾರಿಯನ್ನ ಮಾಡಿಕೊಂಡ್ರೆ ಈ ಬಾರಿಯ 2024ರ ಸಾರ್ವತ್ರಿಕ ಚುನಾವಣೆಯನ್ನ ಗೆಲ್ಲಬಹುದು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ. ಇತ್ತ ರಾಜ್ಯದಲ್ಲಿ ಬರೋಬ್ಬರಿ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಏನು ಆಡಳಿತವನ್ನ ನಡೆಸ್ತಾ ಇದೆ, ಈ ಸ್ಥಾನವನ್ನ ಗೆಲ್ಲುವುದಕ್ಕೆ ಎಷ್ಟರ ಮಟ್ಟಿಗೆ ಎಫರ್ಟ್ ಅನ್ನ ಹಾಕಿದ್ದಾರೋ, ದೆಹಲಿಯ ಗದ್ದುಗೆಯನ್ನು ಕೂಡ ಗೆಲ್ಲುವುದಕ್ಕೆ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಎಫರ್ಟ್ ಅನ್ನ ಹಾಕಬೇಕಾಗಿದೆ. ಪ್ರಚಾರಕ್ಕೆ ಬರುವಂತೆ ಗಾಂಧಿ ಕುಟುಂಬಕ್ಕೆ ಆಹ್ವಾನವನ್ನ ನೀಡಲಾಗಿದೆ. ಈ ಇಬ್ಬರ ಪ್ರಚಾರದಿಂದ ಹೆಚ್ಚಿನ ಸ್ಥಾನ ಬರುವಂತ ನಿರೀಕ್ಷೆ ಇದೆ. ಹಾಗಾದ್ರೆ ಯಾರು ಆ ನಾಯಕರು? ರಾಹುಲ್ ಹೆಜ್ಜೆ ಹಾಕಿದ್ದ ಕ್ಷೇತ್ರಗಳಲ್ಲಿ ರೋಡ್ ಶೋ ಅನ್ನ ನಡೆಸುವುದಕ್ಕೆ ಮುಂದಾಗ್ತಾ ಇದ್ದಾರೆ. ಹೆಚ್ಚಿನ ಸೀಟನ್ನ ಗೆಲ್ಲಬೇಕು ಅಂತ ಗಾಂಧಿ ಕುಟುಂಬದ ಮೊರೆ ಹೋಗಿದ್ದಾರೆ. ಕರುನಾಡಿನಲ್ಲಿ ಪ್ರಚಾರಕ್ಕೆ ಎಐಸಿಸಿ ನಾಯಕರ ಎಂಟ್ರಿ ಆಗುತ್ತೆ. ರಾಹುಲ್ ಗಾಂಧಿ ಹಾಗೂ ಪ್ರಿಯಾಂಕಾ ವಾದ್ರಾ ಅವರನ್ನ ಕರೆಸುವುದಕ್ಕೆ ಕೈ ಪ್ಲಾನ್ ಅನ್ನ ಹಾಕೊಂಡಿದೆ. ಜೋಡೋ ಯಾತ್ರೆ ಯಶಸ್ವಿಯಾಗಿ ನಡೆದಿರೋದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಒಂದು ಕಡೆ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಇಡೀ ಭಾರತದಾದ್ಯಂತ ನಡೆಸಿರೋದು ಒಂದು ಕಡೆ ಕಾಂಗ್ರೆಸ್ ರಾಜ್ಯದಲ್ಲಿ ಗೆಲುವಿನ ನಾಗಾಲೋಟವನ್ನ ನೋಡೋದಕ್ಕೆ ಪ್ಲಸ್ ಪಾಯಿಂಟ್ ಆಯ್ತು ಅಂತಾನೆ ಹೇಳ್ಬೋದು. ಇತ್ತ ಪ್ರಿಯಾಂಕಾ ವಾದ್ರಾ ಅವರು ಕೂಡ ಸಮಾವೇಶ ಸಭೆಯನ್ನ ಮಾಡೋದ್ರ ಮುಖಾಂತರ ಮುಖ್ಯವಾಗಿ ಹೆಣ್ಣು ಮಕ್ಕಳನ್ನ ಸೆಳೆಯೋದ್ರಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದ್ರು ಪ್ರಿಯಾಂಕಾ ವಾದ್ರಾ ಅವರು. ಈ ಹಿಂದೆ ವಿಧಾನಸಭಾ ಚುನಾವಣೆಯಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಗೆಲುವನ್ನ ಕಂಡಿದ್ದು ಪ್ರಿಯಾಂಕಾ ವಾದ್ರಾ ಅವರಿಂದಾನೇ. ಅವರೊಂಥರ ಲಕ್ಕಿ ಚಾರ್ಮ್ ಅಂತಾನೆ ಹೇಳ್ಬೋದು. ಪ್ರಿಯಾಂಕಾ ಗಾಂಧಿ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ರೀತಿಯಾದಂತಹ ಲಕ್ಕಿಯೆಸ್ಟ್ ಚಾರ್ಮ್ ವುಮೆನ್ ಅಂತಾನೆ ಹೇಳ್ಬೋದು. ಅವರಿಗೆ ಈ ಬಾರಿ ರಾಜ್ಯಕ್ಕೆ ಕರೆಸಿ ದಕ್ಷಿಣ ಭಾರತವನ್ನ ಕಬ್ಜಾ ಮಾಡೋದಕ್ಕೆ ಏನೇನೆಲ್ಲ ತಯಾರಿಯನ್ನ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಒಂದು ಕಡೆ ರಾಹುಲ್ ಗಾಂಧಿ, ಇನ್ನೊಂದು ಕಡೆ ಪ್ರಿಯಾಂಕಾ ವಾದ್ರಾ ರಾಜ್ಯಕ್ಕೆ ಆಗಮಿಸಿ ಬಿರುಸಿನ ಪ್ರಚಾರವನ್ನ ಮಾಡಿದ್ರೆ ಈ ಬಾರಿಯೂ ಕೂಡ ಕೇಂದ್ರದಲ್ಲಿ ಗೆಲುವನ್ನ ಕಾಣಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಆದ್ರೆ ಇತ್ತ ಸೇರಿಗೆ ಸವಾ ಸೇರು ಅನ್ನೋ ತರ ಒಂದು ಕಡೆ ರಾಹುಲ್ ಗಾಂಧಿ, ಇನ್ನೊಂದು ಕಡೆ ಪ್ರಿಯಾಂಕಾ, ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸೇರಿದಂತೆ ಕಾಂಗ್ರೆಸ್ ನಾಯಕರು ರಾಜ್ಯದಲ್ಲಿ ಬಿರುಸಿನ ಪ್ರಚಾರವನ್ನ ಮಾಡಿದ್ರೆ ಇತ್ತ ಬಿಜೆಪಿಯಿಂದಲೂ ಕೂಡ ಘಟಾನುಘಟಿ ನಾಯಕರ ಆಗಮನ ಆಗ್ತಾ ಇದೆ. ಜೆಪಿ ನಡ್ಡಾ ಅವರಾಗಿರ್ಬೋದು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಾಗಿರ್ಬೋದು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಯೋಗಿ ಆದಿತ್ಯನಾಥ್ ಅವರ ಆಗಮನವೂ ಕೂಡ ಆಗ್ತಾ ಇದೆ. ಹಾಗಾಗಿ ಬಹಳ ಟಫೆಸ್ಟ್ ಫೈಟ್ ಅನ್ನ ಕೊಡ್ತಾ ಇದೆ ಬಿಜೆಪಿಗೆ ಕಾಂಗ್ರೆಸ್, ಕಾಂಗ್ರೆಸ್ಗೆ ಬಿಜೆಪಿ. ಈ ಹಿಂದೆ ಆದಂತಹ ಚುನಾವಣೆಯಂತಿಲ್ಲ. ಈ ಬಾರಿ ಒಬ್ರು ಚಾಪೆ ಕೆಳಗೆ ನುಗ್ಗಿದ್ರೆ ಇನ್ನು ರಂಗೋಲಿ ಕೆಳಗೆ ನುಗ್ಗೋದಕ್ಕೆ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೇರಿಗೆ ಸವಾ ಸೇರುವಂತ ಇದ್ದಾರೆ ರಾಷ್ಟ್ರೀಯ ನಾಯಕರು. ಹಾಗಾಗಿ ಈಗಾಗಲೇ ಭಾರತ್ ಜೋಡೋ ಯಾತ್ರೆ ರಾಜ್ಯ ದೇಶದಲ್ಲಿ ಒಂದು
ಮಹತ್ವವನ್ನ ಪಡೆದಿದೆ. ಲಕ್ಷಾಂತರ ಜನರ ಮನಸ್ಸಲ್ಲಿ ಈಗ ರಾಹುಲ್ ಗಾಂಧಿ ಅವರಿದ್ದಾರೆ. ಇದೇ ರೀತಿಯಾಗಿ ರಾಹುಲ್ ಗಾಂಧಿ ಅವರನ್ನ ಕರೆಸಿ ಸಭೆಯನ್ನ ನಡೆಸೋದು, ಸಮಾವೇಶವನ್ನ ನಡೆಸೋದು, ರೋಡ್ ಶೋ ನಡೆಸೋದು ಮಾಡಿದ್ರೆ ಈ ಬಾರಿ ಗೆಲುವು ಖಚಿತ ಅನ್ನುವಂಥ ಮಾಹಿತಿಯು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಇತ್ತ ಈಗಾಗಲೇ ಹೇಳ್ದೆ ನಾನು, ಪ್ರಿಯಾಂಕಾ ವಾದ್ರಾ ಅವರು ಯಾಕೆ ಕಾಂಗ್ರೆಸ್ಗೆ ಲಕ್ಕಿ ಚಾರ್ಮ್ ಅಂತ. ಅವರ ಮಾತಿನ ಶೈಲಿ ಆಗಿರ್ಬೋದು, ರಾಜಕೀಯ ಹಿನ್ನೆಲೆ ಆಗಿರ್ಬೋದು, ಅವರ ನಗುಮುಗ ಎಲ್ಲರನ್ನೂ ಕೂಡ ಸೆಳೆಯುವಂತಹ ತಾಕತ್ತು, ಸ್ಥೈರ್ಯ ಅವ್ರಿಗಿದೆ. ಹಾಗಾಗಿ ಅವರನ್ನ ಸ್ಟಾರ್ ಕ್ಯಾಂಪೇನ್ ಆಗಿ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ರಾಜ್ಯದಲ್ಲಿ ಬರೋಬ್ಬರಿ 20 ಲೋಕಸಭಾ ಕ್ಷೇತ್ರಗಳನ್ನ ಗೆಲ್ಲಬೇಕು ಅನ್ನುವಂತ ನಿಟ್ಟಲ್ಲಿ ಗಾಂಧಿ ಕುಟುಂಬವನ್ನ ರಾಜ್ಯಕ್ಕೆ ಕರೆಸೋದಕ್ಕೆ ಎಲ್ಲಾ ರೀತಿಯಾದಂತ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ಬಟ್ ಡೇಟ್ ಮಾತ್ರ ಅನೌನ್ಸ್ ಆಗಿಲ್ಲ. ಅತಿ ಶೀಘ್ರದಲ್ಲಿ ಡೇಟ್ ಕೂಡ ಅನೌನ್ಸ್ ಆಗುತ್ತೆ. ಈಗಾಗಲೇ ಬಿಜೆಪಿಯ ತಂಡ ನಾಯಕರು ಬರ್ತಾ ಇದ್ದಾರೆ, ರೋಡ್ ಶೋ ಮಾಡ್ತಾ ಇದ್ದಾರೆ, ಬಿಜೆಪಿ ಅಭ್ಯರ್ಥಿಗಳ ಪರ ಕೈ ಬೀಸ್ತಾ ಇದ್ದಾರೆ, ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಕೂಡ 400 ಸೀಟನ್ನ ಗೆದ್ದೇ ಗೆಲ್ತೀವಿ ಅಂತ ಒಂದು ರೀತಿಯಾದಂತ ವಾಗ್ದಾನವನ್ನ ಬಿಜೆಪಿ ನಾಯಕರು ಮಾಡ್ತಿದ್ದಾರೆ. ಬಟ್ ಬಿಜೆಪಿಗೆ ಗುನ್ನ ಕೊಡೋದಕ್ಕೆ ಕಾಂಗ್ರೆಸ್ ನಾಯಕರು ಸೈಲೆಂಟ್ ಆಗಿನೇ ಸ್ಕೆಚ್ ಅನ್ನ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಆ ಸೈಲೆಂಟ್ ಸ್ಕೆಚ್ ಏನು? ರಾಜ್ಯಕ್ಕೆ ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ವಾದ್ರಾ ಯಾವಾಗ ಬರ್ತಾರೆ? ಬಿರುಸಿನ ಪ್ರಚಾರವನ್ನ ಯಾವಾಗ ಮಾಡ್ತಾರೆ? ಬಿಜೆಪಿಗೆ ಹೇಗೆ ಟಕ್ಕರನ್ನ ಕೊಡ್ತಾರೆ ಅನ್ನೋದನ್ನ ಕಾದಷ್ಟೇ ನೋಡ್ಬೇಕಾಗುತ್ತೆ.